ವರ್ತೂರ್ ಸಂತೋಷ್ ಅವರು ಕಡಿಮೆ ಮಾತಾಡ್ತಾ ಇದ್ರು, ಬಟ್ ಆದರೆ ಮಾತಾಡಿದ ಮಾತುಗಳೆಲ್ಲವೂ ಸಹ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು. ಇಡೀ ನಿಮ್ಮ ಅಕ್ಕಪಕ್ಕ ಕೂತಿದ್ದಂಥ ಆ ಒಂದು ನಿಮ್ಮ ತಂಡದಲ್ಲಿದ್ದಂಥ ಸಹೋದ್ಯೋಗಿಗಳು ಏನಿರ್ತಾ ಇದ್ರು, ಅವರು ಒಂದ್ಸರಿ ಎಂಥ ಡೈಲಾಗ್ ಹೊಡೆದ್ರಪ್ಪ ಅಂತ ತಿರುಗಿ ನೋಡೋಂಗೆ ಅದ್ಭುತವಾದಂಥ ಡೈಲಾಗ್ಗಳನ್ನ ಹೇಳ್ತಾ ಇದ್ರು. ಆಯಾ ಸಂದರ್ಭಗಳಿಗೆ ತಕ್ಕಂತೆ ಆಯಾ ಸಂದರ್ಭಗಳಿಗೆ ಯಾವ ರೀತಿ ವರ್ತಿಸ್ಬೇಕು ಅದೇ ರೀತಿಯಲ್ಲಿ ವರ್ತಿಸ್ತಾ ಇದ್ರು ಅನ್ನೋಂಥದ್ದು ಎಲ್ಲ ಕಂಟೆಸ್ಟೆಂಟ್ಗಳು ಈಗಲೂ ಕೂಡ ಮನೆಯಿಂದ ಆಚೆ ಬಂದ ಮೇಲೂ ಕೂಡ ಅದೇ ಮಾತನ್ನು ಹೇಳ್ತಾರೆ ನಿಮ್ಮ ಬಗ್ಗೆ. ಅಣ್ಣ ನಾನೇ ಹೇಳಿದ್ದೀನಿ ಕೆಲವು ಹತ್ರ, ಏನಂದ್ರೆ ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಸಮಯ ಸಂದರ್ಭ ಕಾಲ ಬಂದಾಗ ಪ್ರತಿಯೊಂದನ್ನು ನಾವು ತಿಳಿಸ್ಕೊಂಡು ಬರುತ್ತೆ. ವೇದಿಕೆ ಸಿಕ್ಕಿದವಾಗ ಅದನ್ನು ಹೇಳಬೇಕು. ಒಂದು ಮೈಸೂರು ಪಾಕನ ಒಂದು ತಿಂದರೆ ಯಪ್ಪ ಸಾಲು ತಿಂದರೆ ರುಚಿ ಹೆವಿ ಇರುತ್ತೆ, ಎರಡು ತಿಂದರೆ ಸ್ಯಾಟಿಸ್ಫ್ಯಾಕ್ಷನ್ ಅಪ್ಪ ಸಾಕು ಎರಡು ಅಂತ. ಅದಕ್ಕೆ ಮೇಲೆ ತಿಂದರೆ ಏನಯ್ಯ ತುಪ್ಪ ಹಿಂಗಾಕವನೇ ಸ್ವೀಟ್ ಜಾಸ್ತಿ ಹಾಕ್ಬಿಟ್ಟವನ ಅನಿಸ್ತದೆ. ಅದಕ್ಕೂ ಮೀರಿ ತಿಂದರೆ ಶುಗರ್ ಬರ್ತದೆ, ಗ್ಯಾಂಗ್ರೀನ್ ಬಂದು ಸತ್ತೋತಾನೆ ಅಷ್ಟೇ. ಒಂದೆರಡು ವಿಚಾರಗಳು ತಾವು ಒಳಭಾಗದಲ್ಲಿದ್ದಾಗ ಆಚೆ ಬಂದಮೇಲೆ ತಮ್ಮ ಗಮನಕ್ಕೆ ಬಂದಿರುತ್ತೆ ಅನ್ಕೋತೀನಿ. ತಮ್ಮ ವೈಯಕ್ತಿಕ ವಿಚಾರ ಇರ್ಬೋದು, ಹಳ್ಳಿಕಾರ್ ಒಡೆ ಅನ್ನುವಂಥ ವಿಚಾರಗಳಿರ್ಬೋದು. ದೊಡ್ಡ ಮಟ್ಟದಲ್ಲಿ ನೀವು ಒಳಭಾಗದಲ್ಲಿ ಇರಬೇಕಾದ್ರೆ ಸದ್ದಾಯ್ತವೆಲ್ಲ ಎಲ್ಲೋ ಒಂದು ಕಡೆ ನಿಮ್ಮ ವಿರುದ್ಧ ಷಡ್ಯಂತ್ರವನ್ನು ಮಾಡಿ ಸಂತೋಷ್ ಅವರು ಆಚೆ ಇಲ್ಲ, ನಾವು ಏನು ಮಾತಾಡಿದ್ರು ಮಾತಾಡ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಜನ ಮಾತಾಡಿ ಅದನ್ನು ಎಲ್ಲೋ ಒಂದು ಕಡೆ ಜನ ತಾವು ಹೊರಭಾಗಕ್ಕೆ ಪ್ರಪಂಚಕ್ಕೆ ಗೊತ್ತಾಗಬೇಕು ಅನ್ನೋ ಪ್ರಯತ್ನವನ್ನು ಪಟ್ಟಂಥದ್ದು ಕೂಡ ಸಾಕಷ್ಟು ಉದಾಹರಣೆಗಳಿದೆ. ಏನು ಹೇಳ್ತೀರಿ? ಯಾಕಂದರೆ ವೈಯಕ್ತಿಕ ವಿಚಾರ ಗೌಪ್ಯವಾಗಿರಬೇಕಾದಂಥ ವಿಚಾರವನ್ನು ನೇರವಾಗಿ ತಂದು ಪ್ರಪಂಚದ ಮುಂದೆ ಚರ್ಚೆ ಮಾಡಲಿಕ್ಕೆ ಮುಂದಾಗ್ತಾರೆ. ಹಳ್ಳಿಕಾರ್ ಒಡೆ ಅನ್ನುವಂಥ ವಿಚಾರವನ್ನು ಅವ್ರು ಹಳ್ಳಿಕಾರ್ ಒಡೆಯೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕಡೆ ವಾದಗಳನ್ನ ಮಾಡ್ತಾರೆ. ಜೊತೆಗೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಅವೆಲ್ಲ ಗಲಾಟೆಗಳು ಕೂಡ ಆಗುತ್ತೆ. ತಮಗೆ ಗೊತ್ತಿದೆ ಏನೋ ಅಣ್ಣ. ಏನು ಹೇಳ್ತೀನಿ ಅಂದರೆ, ನಾನು ವ್ಯಕ್ತಿತ್ವದಲ್ಲಿ ನಾನು ಗೆದ್ದಿದ್ದಕ್ಕೇನೇನೆ ನಾನು ಒಳಗಡೆ ಇದ್ದರೆ ನನ್ನ ಪರವಾಗಿ ಹೋಗಿ ಜನ ನಿಂತು ಮಾತಾಡ್ತಾರೆ ಅಂತಂದರೆ ಆ ಹಳ್ಳಿಕಾರ್ಗಿರೋ ಗತಿ ಏನೋ ಅನ್ನೋದು ಗೊತ್ತಾಗುತ್ತಲ್ಲಣ್ಣ. ಆ ಹಳ್ಳಿಕಾರ್ ಒಡೆಯ ಅಂತ ನಾನು ಕೊಟ್ಟಿರೋ ಊರುಗಳವರು ಇದ್ದಾರೆ, ಅದ್ರ ಬಗ್ಗೆ ಹೋಗಿ ಸಮರ್ಥನೆ ಮಾಡ್ತಾರೆ ಅಂತ ಅಂದವಾಗ ಅದ್ರಕ್ಕೆ ನಾನು ಏನಣ್ಣ ಕೊಡಲಿ ಉತ್ತರ? ಅಲ್ಲೇ ಸಿಗ್ತಲ್ಲಣ್ಣ ಉತ್ತರ. ಆಮೇಲೆ ಹೌದು, ಅವರು ಕೆಲವೊಂದು ವೇದಿಕೆಗಳು ಸೃಷ್ಟಿನೇ ಮಾಡಿಕೊಂಡು ಮಾಡವ್ರೆ. ಯಾಕಂತಂದರೆ ಅವ್ರಿಗೆ ಹಳ್ಳಿಕಾರ್ ಒಡೆಯ ಇಲ್ಲ ವರ್ತೂರ್ ಸಂತೋಷ್ ಬಿಟ್ಟರೆ ಮ್ಯಾಟ್ರ್ ಇಲ್ಲಲ್ಲ. ನಿನ್ನ ಥರ ನೀನು ಗುರ್ಸ್ಕೊಬೇಕು ಅನ್ನೋದು ನಿನಗೆ ಇಲ್ಲಲ್ಲ. ವರ್ತೂರ್ ಸಂತೋಷು ಅವರು ಇವ್ರನ್ನ ಕಾಲು ಹೇಳ್ಕೊಂಡು, ಅವರು ಇವ್ರ ಮೇಲೆ ಚಾಡಿಗಳು ಹೇಳ್ಕೊಂಡು, ಇವ್ರದ್ದು ಕತೆಗಳು ಹೇಳ್ಕೊಂಡು ನಾನು ಬಂದಿಲ್ಲಣ್ಣ. ನಾನು ಬಸಪ್ಪನ ನಂಬಿದ್ದೀನಿ, ಬಸಪ್ಪನ ಸೇವೆ ಮಾಡಿ ವರ್ತೂರ್ ಸಂತೋಷ್ ಅಂತ ಹೆಸರು ತಗೊಂಡಿದ್ದೀನಿ. ಇವತ್ತು ವರ್ತೂರ್ ಗ್ರಾಮದಲ್ಲಿ ನಮ್ಮೂರವ್ರು ಹೇಳ್ಬೇಕು, ನೀನು ಯಾಕೆ ಇಕ್ಕೊಂಡೆ ವರ್ತೂರ್ ಅಂತ ಹೆಸರು? ಅದ್ರ ನಾನು ಹೇಳ್ತೀನಿ ಬೇಕಾದ್ರೆ, ಅದು ನಮ್ಮೂರ ಹೆಸರು. ವರ್ತೂರ್ ಅನ್ನೋದು ನಮ್ಮೂರು, ವರ್ತೂರ್ ಸಂತೋಷ್ ಅನ್ನೋದು ನನ್ನ ಹೆಸರು. ಇವತ್ತು ಹಳ್ಳಿಕಾರ್ ಒಡೆಯ ಅಂತ ಕೊಟ್ಟಿರೋದು ಯಾಕೆ? ಹಳ್ಳಿಕಾರ್ ಅನ್ನೋದು ಒಂದು ತಳಿ, ಹಳ್ಳಿಕಾರ್ ಅನ್ನೋದು ಒಂದು ತಳಿ ಬಿಟ್ಟರೆ ಬೇರೆ ಏನೂ ಇಲ್ಲ ಅಲ್ಲಿ. ಅದ್ರ ಹೊರತುಪಡಿಸಿ ಏನೇ ಇದ್ದರೂ ಅದ್ರ ಬಗ್ಗೆ ನಾನು ಇವತ್ತವರೆಗೂ ಯಾವ ಮೀಡಿಯಾ ಇರ್ಬೋದು ಇಲ್ಲ ಯಾವುದೇ ಒಂದು ಇದರಲ್ಲಿ ನಾನು ಮಾತಾಡಿಲ್ಲ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ದಿರೋ ಇರೋ ವಿಚಾರ ಮಾತಾಡಬಾರ್ದು. ನನಗೆ ಗೊತ್ತಿರೋದೊಂದು ಹಳ್ಳಿಕಾರ್ ಒಂದು ತಳಿ ಅಂತ ಮಾತಾಡಿದ್ದೀನಿ ಬಿಟ್ಟರೆ ಹಳ್ಳಿಕಾರ್ದು ಬೇರೆ ನಾನು ಎಲ್ಲೂ ಏನೂ ಮಾತಾಡಿಲ್ಲ. ಅದ್ರಿಗೆ ಹಳ್ಳಿಕಾರ ಅಂತ ಹೇಳ್ದವಾಗ ನಾಟಿದನ ಎಲ್ಲರ ಮನೆಯಲ್ಲೂ ಸಾಕೋರು, ಎಲ್ಲರೂ ಮಾಡೋರು. ಹಳ್ಳಿಕಾರ ಅಂತ ಅವಾಗ ಯಾಕೆ ಹಾಕ್ಕೊಂಡಿಲ್ಲ ಬೋರ್ಡ್ಗಳು? ಇವತ್ತು ಹಳ್ಳಿಕಾರ ಅಂತ ಹೊಡೆದಾಗ ವರ್ತೂರ್ ಸಂತೋಷ್ ಮಾತ್ರ ಬರ್ತಾನೆ ಅಂತಂದರೆ ವರ್ತೂರ್ ಸಂತೋಷ್ ಕಾಂಟ್ರಿಬ್ಯೂಷನ್ ಎಷ್ಟೈತೆ? ಇವತ್ತು ಒಂದು ಜಾತ್ರೆ ಮಾಡಿದಾಗ 100 ಗ್ರಾಮ್ ಚಿನ್ನ ಕೊಡೋದೇನು ಅಷ್ಟು ಸುಲಭನಣ್ಣ? ಮನೆ ದುಡ್ಡು ಖರ್ಚು ಮಾಡಿ ನನ್ನ ಸ್ನೇಹಿತರು ಹೊಸಕೋಟೆ ಇವರು ಯಾರೋ ಭರತಣ್ಣ ಅಂದ್ಬಿಟ್ಟು ಅವರು ಸಹಕಾರ ಮಾಡಿ ಅವ್ರನ್ನೆಲ್ಲ ಹುಡುಕಿ ಅವರು ಹಿಡಿದು ಅವ್ರ ಕೈಯಲ್ಲೇ ಕೊಡಿಸಿದ್ದೀನಿ. ಅರ್ಥ ಮಾಡ್ರಿ, ಯಾವುದು ನಾನು ತಿಂದಾಕಿದ್ರೆ ಅವ್ರು ಹೇಳಿ, ಯಾವುದನ್ನ ಮೈ ಕೆತ್ಕೊಂಡು ಹೇಳಬೇಕು. ವರ್ತೂರ್ ಸಂತೋಷ್ 100 ಗ್ರಾಮ್ ಚಿನ್ನ ಕೊಟ್ಟೆ, ಅವ್ರ ಮನೆ ಕೆತ್ಕೊಂಡು ಹೋಗ್ಬಿಟ್ಟು ಚೈನ್ ಮಾಡಿ ಹಾಕ್ಸ್ಕೊಂಡ್ಬಿಟ್ಟು ಅವನು ಇವತ್ತು ಅವ್ನ ಕತ್ತಲ್ಲಿರೋ ಚೈನ್ ನಂದು ಅಂತ ಹೇಳಿ ಅಲ್ಲೇನಣ್ಣ? ಮಾಡಿದರೆ ಹೇಳ್ಬೇಕಣ್ಣ. ಕಷ್ಟಪಟ್ಟಿರೋದಣ್ಣ. ಟೆನೆನ್ಸಿನಾಗ 14 ಎಕರೆ ಜಮೀನು ಮಾಡೋರು ಅಂತ ಉಳವನೇ ಭೂಮಿ ಅಂದವಾಗ ಆವತ್ತೂ 1 ಗುಂಟೆ ಜಮೀನು ಹಾಕ್ಕೊಂಡಿಲ್ಲ ನಾವು. ಹಂಗೆ ಬದುಕು ಬಂದಿರೋರು ಇವತ್ತು ಮೂಟೆಗಳಲ್ಲಿ ಎತ್ತು ಕಳಿಸ್ಬಿಟ್ರಿ, ಬ್ಯಾಂಕ್ಗಳಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ರಿ. ಅಂದರೆ ಈ ಸತಿ ನಾನು ₹1 ದುಡ್ಡು ತಗೊಂಡಿರ ಅವರೇ ಬಂದು ಒಂದು ಟೀ ಶರ್ಟ್ ಕೊಡೋರ್ಲಿ, 1 kg ಅಕ್ಕಿ ಕೊಡಲಿ, ದಾನ ಅಂತ ತಗೊಂಡು ಹಾಕ್ತೀನಣ್ಣ. ಮಾಡ್ತೀನಿ ಬಾಣ, ಮಾಡೋಣ ವೀಡಿಯೋ ನೀನು.